ಹಾಯ್ ಗಾಯ್ಸ್, ಪಾರ್ಟ್ 3 ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು ನೋಡಿ, ನಾವು ಕೆಸಿನ ಒಳಗಡೆ ಬಂದ್ವಿ. ಅನ್ಲಿಮಿಟೆಡ್ ಫುಡ್ಡು ಹೇಗಿದೆ, ಯಾರೋ ಹೇಳಿದರು ವೀಡಿಯೋಸ್ ಎಲ್ಲ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟು. ಹಾಗಾಗಿ ಸ್ಟಾರ್ಟಿಂಗ್ ಅಲ್ವಾ, ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಫುಡ್ದು. ಅದೇ ಇದು ನೋಡಿ ಒಳಗಡೆ ಎಂಟ್ರೆನ್ಸ್ ಹೆಂಗಿದೆ ಅಂತ. ಇಲ್ಲಿ ನಾವು ಎಂಟ್ರಿ ಆದಾಗ 3 ಫ್ಲೋರ್ ಇದೆ. ಫಸ್ಟ್ ಫ್ಲೋರಲ್ಲಿ ವೇಟಿಂಗ್ ಅಂದರೆ ಎಂಟ್ರೆನ್ಸ್ ಇರುತ್ತೆ. ಸೆಕೆಂಡ್ ಫ್ಲೋರು ಗೇಮಿಂಗ್ ಇದೆ. ಆ್ಯಂಡ್ ಥರ್ಡ್ ಫ್ಲೋರಲ್ಲಿ ಈ ಥರ ಎಂಟರ್ಟೈನ್ಮೆಂಟು ಹಾಗೆ ಫುಡ್ಡು ಡ್ರಿಂಕ್ಸ್ ಎಲ್ಲ ಇದೆ. ಚೆನ್ನಾಗಿದೆ, ಎಂಜಾಯ್ ಮಾಡ್ಬೋದು. ನಾನು ನೋಡಿರೋ ಹಾಗೆ ಇಲ್ಲಿ ಆಲ್ಮೋಸ್ಟ್ ಕರ್ನಾಟಕದ ಅಂದರೆ ಕನ್ನಡದವರೇ ಜಾಸ್ತಿ ಇದ್ದಾರೆ. ಆ್ಯಂಡ್ ಇಲ್ಲಿ ಒಬ್ಬರಿಗೆ ಎಂಟ್ರಿ ಫೀಸ್ ಸ್ಟಾರ್ಟ್ ಆಗೋದೆ 2500ಇಂದ. ಹಾಗೆ ಇಲ್ಲಿ ಅನ್ಲಿಮಿಟೆಡ್ ಫುಡ್ಡು ಹಾಗೆ ಡ್ರಿಂಕ್ಸು, ಆಲ್ಕೋಹಾಲ್ ಆ್ಯಂಡ್ ನಾನ್ ಆಲ್ಕೋಹಾಲ್ ಇರುತ್ತೆ. ಆ್ಯಂಡ್ ವೆಜ್ ಆ್ಯಂಡ್ ನಾನ್ ವೆಜ್ ಇರುತ್ತೆ ಫುಡ್ಡು ಅನ್ಲಿಮಿಟೆಡು. ಒಂದು ಸುಸ್ತಾಗ್ಬೋದು, ಎಷ್ಟು ಬೇಕಾದ್ರೂ ತಿನ್ಬೋದು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲಿ. ಹಾಗಿದೆ. ಆ್ಯಂಡ್ ಇಲ್ಲಿ ಯಾವುದೇ ರೀತಿ ಟೈಮಿಂಗ್ಸ್ ಇರೋದಿಲ್ಲ, 24x7 ಇರುತ್ತೆ. ಯಾವ ಟೈಮಿಂಗ್ಸ್ ಬೇಕಾದರೂ ಹೋಗಿ ನಾವು ಆಚೆ ಕಡೆ ಬರ್ಬೋದು. ಲೈವ್ ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ದೆನ್ ಅಲ್ಲೇ ನಾವು ಕೂತ್ಕೊಂಡು ಊಟ ಮಾಡ್ಬೋದು. ಆ್ಯಂಡ್ ನಾನು ಆವಾಗಲೇ ಹೇಳಿದ್ನಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂದರೆ, ಸೆಕೆಂಡ್ ಫ್ಲೋರಲ್ಲಿ ಗೇಮಿಂಗ್ ಇರುತ್ತಲ್ಲ, ಅಲ್ಲಿ ವೀಡಿಯೋಸ್ ಮಾಡೋ ಹಾಗಿರೋಲ್ಲ. ನಾವೇನು ಫಸ್ಟ್ ಟಿಕೆಟ್ ತೊಗೊಂಡಿರ್ತೀವಿ, ಅಲ್ಲಿ ಕೂಪನ್ ಕೂಡ ಕೊಟ್ಟಿರ್ತಾರೆ 500ಇಂದ 1000. ನಾವು ಗೇಮ್ ಆಡೋದಾದ್ರೆ ಅಲ್ಲಿ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ನಾನೊಂದು ಏನು ಅಬ್ಸರ್ವ್ ಮಾಡಿದೆ ಅಂತ ಹೇಳಿದರೆ, ಇಲ್ಲಿ ಲೈವ್ ಸಾಂಗ್ ಹಾಡುವಾಗ ಯಾರೂ ಕೂಡ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಹಾಗೆ ಆ ಕಡೆ ನೋಡ್ತಾನೂ ಇರಲಿಲ್ಲ. ಆದರೆ ಲೈವ್ ಡ್ಯಾನ್ಸ್ ಸ್ಟಾರ್ಟ್ ಆಗಿದ ತಕ್ಷಣ ಇಲ್ಲಿ ಜೋಶೇ ಬೇರೆ ಆಯಿತು. ನೋಡಿ, ಎಲ್ಲ ಫುಲ್ ಮುಂದ್ಗಡೆ ನಿಂತ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಫುಲ್ ವಿಶೀಲ್ ಹಾಕ್ಕೊಂಡು ಎಲ್ಲ ಇದ್ದಾರೆ. ನಾವು ಡ್ಯಾನ್ಸ್ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಬ್ಯಾಟಿಂಗ್ ಶುರು ಮಾಡಿದ್ವಿ. ಏನೇನು ಫುಡ್ ಇದೆ, ಏನೇನು ವೆರೈಟಿ ಇದೆ, ಹಾಗೆ ವೆಜ್ ನಾನ್ ವೆಜ್ಜಲ್ಲಿ ಏನೇನು ಇದೆ, ಯಾವ ಥರ ಡ್ರಿಂಕ್ಸ್ ಎಲ್ಲ ಕೊಡ್ತಾರೆ ಅಂತ ಹೇಳಿಬಿಟ್ಟು ನಾವು ಟ್ರೈ ಮಾಡೋಣ ಅಂತ ಹೊರಟ್ವಿ. ಅಂದರೆ ಫುಡ್ಡಲ್ಲಿ ನಾನ್ ವೆಜ್ ಇಲ್ಲಿ ಹೇಳೋಂಗೆ ಆ ಥರ ಏನು ಟೇಸ್ಟ್ ಎಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ ನಮ್ಮ ಕಡೆ ಹಾಗೆ. ಆದರೆ ಓಕೆ, ಪರವಾಗಿಲ್ಲ. ಹೊರಗಡೆ ಬಂದಾಗ ಫುಡ್ಡು ಟೇಸ್ಟ್ ಎಲ್ಲ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಹಾಗೆ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅಂತ ಎಲ್ಲನೂ ಹಾಕ್ಸ್ಕೊಂಬಂದು ತಿಂದಿಟ್ರು ಅಂತ ಹೇಳಿದರೆ, ನಾವು ಕೊಟ್ಟಿರೋ ಅಮೌಂಟಿಗೆ ಮಕ್ಕಳು ಮಾತ್ರ ಫುಲ್ಫಿಲ್ ಮಾಡಿದ್ರು ಅಮೌಂಟ್ನ. ಯಾಕಂತ ಹೇಳಿದರೆ ಜ್ಯೂಸು, ಐಸ್ ಕ್ರೀಮ್ಸು, ಪಾನಿಪುರಿ ಅದು ಇದು ಅಂತ ಎಲ್ಲ ಸಿಕ್ಕಾಬಟ್ಟೆ ಅವ್ರ ಹೊಟ್ಟೆ ಫುಲ್ ಮಾಡ್ಕೊಂಬಿಟ್ಟು. ನಮಗಂತೂ ಯಾವುದು ತಿನ್ನಬೇಕು ಅಂತಲೇ ಅನ್ನಿಸ್ಲಿಲ್ಲ, ಯಾಕೆಂದರೆ ಟೇಸ್ಟ್ ಅಷ್ಟೇನು ಚೆನ್ನಾಗಿತ್ತಿಲ್ಲ. ಎಲ್ಲ ಟೇಸ್ಟ್ ಮಾಡೋದು ಬಿಡೋದು ಅಷ್ಟೇ. ಹಾಗಾಗಿತ್ತು. ನಮಗೂ ನಗು ಬರ್ತಾಯಿತ್ತು, ಏನಪ್ಪ ಈ ಥರ ಎಲ್ಲರೂ ಟೇಸ್ಟ್ ಮಾಡಿಬಿಡ್ತಿದ್ದೀವಲ್ಲ, ಒಂದು ನೀಟಾಗಿ ತಿಂತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ಡ್ಯಾನ್ಸರು ಎಷ್ಟು ಚೆನ್ನಾಗಿ ಬಾಡಿ ಮೇಂಟೈನ್ ಮಾಡಿದ್ದಾರೆ ನೋಡಿ, ಎಷ್ಟು ಫ್ಲೆಕ್ಸಿಬಲ್ ಇದ್ದಾರೆ. ನಾವಂತೂ ಆ ಥರ ಮಾಡೋಕ್ಕೆ ಹೋದರೆ ಅಷ್ಟೇ ನಮ್ಮ ಕತೆ.
ಟೈಮ್ ಪಾಸ್ ಆಗ್ತಿರೋದೇ ಗೊತ್ತಾಗ್ತಾ ಇರಲಿಲ್ಲ. ಯಾಕಂತ ಹೇಳಿದರೆ ಈ ಕಡೆ ಬ್ಯಾಟಿಂಗ್ ಮಾಡ್ತಾಯಿದ್ವಿ, ಈ ಕಡೆ ಡ್ಯಾನ್ಸ್ ನೋಡ್ತಾ ಇದ್ವಿ, ಹಾಗಾಗಿ ಟೈಮ್ ಹೋಗಿರೋದೇ ಗೊತ್ತಾಗಿಲ್ಲ. ನಾವಂತೂ ಐಸ್ ಕ್ರೀಮು, ಜ್ಯೂಸು, ಡ್ರಿಂಕ್ಸ್ ಎಲ್ಲ ಏನು ಟೇಸ್ಟ್ ಮಾಡಲಿಲ್ಲ. ಅಂದರೆ ಬಾಯ್ಸ್ ಎಲ್ಲ ಟೇಸ್ಟ್ ಮಾಡಿದ್ರು, ನಾವು ಮಾಡಲಿಲ್ಲ. ಆದರೆ ನಾನ್ ವೆಜ್ ಮಾತ್ರ ಟೇಸ್ಟ್ ಅಷ್ಟು ಚೆನ್ನಾಗಿರ್ತಿಲ್ಲ. ಯಾಕಂತ ಹೇಳಿದರೆ ಅದು ನಾನ್ ವೆಜ್ ಅಂತಲೇ ಅನ್ನಿಸ್ತಾ ಇರಲಿಲ್ಲ ನನಗಂತೂ. ವೆರೈಟಿ ಆಫ್ ನಾನ್ ವೆಜ್ ಇತ್ತು. ಅಲ್ಲಿ ಚಿಕನ್ ಕಬಾಬಿಗೆ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು. 1 ಸೆಕೆಂಡ್ ಕೂಡ ಇರ್ತಾ ಇರಲಿಲ್ಲ ಚಿಕನ್ ಕಬಾಬ್. ನೆಕ್ಸ್ಟ್ ಲೈಕ್ ಆಗಿರೋ ಡ್ಯಾನ್ಸ್ ಅಂದರೆ ಇದೆ ನೋಡಿ. ಡ್ಯಾನ್ಸಿಂಗ್ ಅಂತೂ ಫುಲ್ ವಿಷುಲ್ಲು, ಕ್ಲಾಪ್ಸ್ ಎಲ್ಲ ಜೋರಾಗ್ತಾಯಿತ್ತು. ಇಲ್ಲಿ ಬೌನ್ಸರ್ಸ್ ಎಲ್ಲ ನೋಡಿ ಎಷ್ಟು ಹೈಟ್ ಹೆಂಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನಿಂತ್ಕೊಂಡ್ರೆ ಅವರು ಸೊಂಟಕ್ಕೆ ಬರ್ತೀವೇನೋ ಗೊತ್ತಿಲ್ಲ. ಆದರೆ ಇಲ್ಲಿ ತುಂಬ ಕಿರ್ಚೋದು ಆ ಥರ ಎಲ್ಲ ಮಾಡೋ ಹಾಗಿಲ್ಲ. ಹಾಗಾಗಿ ಹೋಗಿ ಬಂದು ಬೌನ್ಸರು ವಾರ್ನ್ ಮಾಡ್ತಾಯಿದ್ರು, ಹಾಗೆ ಮಾಡಿಬಿಡಿ. ಚೆನ್ನಾಗಿತ್ತು ಒಂಥರ. ಈ ಡ್ಯಾನ್ಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಇನ್ನೂ ಒಂದ್ಸತಿ ನೋಡಬೇಕು ಅಂತ ಅನ್ನಿಸ್ತು. ಹಾಗೆ ಇರೋ ಡ್ರೆಸ್ಸಿಂಗ್ ಸೆನ್ಸು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಇಷ್ಟ ಆಯಿತು. ಇನ್ನೂ ಒಂದ್ಸತಿ ನೋಡಬೇಕು ಅಂತ ಅನ್ನಿಸ್ತು. ಹಾಗೆ ಇರೋ ಡ್ರೆಸ್ಸಿಂಗ್ ಸೆನ್ಸು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಆ ಡ್ಯಾನ್ಸ್ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟ್ವಿ ರೂಮಿಗೆ. ಯಾಕಂತ ಹೇಳಿದರೆ ನಾವು ಜರ್ನಿ ಮಾಡಿ ಫುಲ್ ಟಯರ್ಡ್ ಆಗಿತ್ತು. ಹಾಗಾಗಿ ತುಂಬ ಟೈಮ್ ಇರೋಕ್ಕಾಗಲಿಲ್ಲ. ಒಂದು 2 o'clock ಆಗಿತ್ತು ನೈಟು. ನೆಕ್ಸ್ಟ್ ನಾವು ಎಲ್ಲಿ ಹೋಗ್ತೀವಿ, ಯಾವ ಪ್ಲೇಸಸ್ ಕವರ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.